ಸತ್ಯ ಕಾನ್ಸ್ಟೇಬಲ್ ಅಂಕಲ್ ಅಲ್ಲಿದ್ದಾರೆ ನಾವು ಓಡಕ್ ಬಿಡೋಣವಾ ನೋ ಅಮೂಲ್ ಬೇಬಿ ಇನ್ಸ್ಪೆಕ್ಟರ್ ಬರ್ತಾರೆ ನಾವು ಮಾತಾಡ್ತೀವಿ ಆಮೇಲೆ ಹೋಗೋದು ಪ್ರೂಫ್ ಕೊಡಯ್ಯ ಸರ್ ಇರೇ ಒಂದ್ ನಿಮಿಷ ಏನಿದೆ ಪ್ರೂಫ್ ಸರ್ ಇರೇ ಒಂದ್ ನಿಮಿಷ ಪ್ರೂಫ್ ಕೊಡ್ತೀಯಾ ಸರ್ ಇಬ್ಬರು ಒಳಗಡೆ ಹಾಕೋ ಏನಯ್ಯ ಸರ್ ನನ್ನ ಇಡೀ ಸರ್ವಿಸ್ ನಲ್ಲೇ ಇಂಥ ಒಂದು ಮೆಂಟಲ್ ಜೋಡಿಗಳನ್ನ ನೋಡೇ ಇಲ್ಲ ಸರ್. ನಾನು ನೋಡಿರ್ಲಿಲ್ಲ. ಹೇಳು ಸರ್. ಕುಡಿದ್ಬಿಟ್ಟು ಬಾಯಿಗೆ ಬಂದಿದ್ದು ಮಾತಾಡೋದಲ್ದೇನೆ ನಾನು ಏನೇ ಕೇಳಿದ್ರು ನಾವು ರೆಸ್ಪೆಕ್ಟೆಡ್ ಫ್ಯಾಮಿಲಿಯಿಂದ ಬಂದಿದ್ದೀವಿ ಅಂತ ಹೇಳ್ತಾರೆ ಸರ್. ಓಹೋ ಅಲ್ಲೊಂದು ರೆಸ್ಪೆಕ್ಟೆಡ್ ಫ್ಯಾಮಿಲಿ, ಇಲ್ಲೊಂದು ಮೋಸ್ಟ್ ರೆಸ್ಪೆಕ್ಟೆಡ್ ಫ್ಯಾಮಿಲಿ. ಅಲ್ಲಯ್ಯ ನಾವು ಪೊಲೀಸವರು ಕಳ್ಳರನ್ನ ಹಿಡಿಯೋದು ಬಿಟ್ಬಿಟ್ಟು ಈ ರೆಸ್ಪೆಕ್ಟೆಡ್ ಫ್ಯಾಮಿಲಿಗಳನ್ನ ಹಿಡಿತಾ ಇದ್ದೀವಿ. ಸರ್ ನಾನು ಏನು ಹೇಳಿದ್ರು ಕಿಕ್ಕಿ ಅಂತ ನಾನು ನೋಡ್ಕೊಂಡು ನಗ್ತಾರೆ ಸರ್. ಪೊಲೀಸ್ ಅಂದ್ರೆ ಇವ್ರಿಗೆ ಭಯನೇ ಹೊಟ್ಟೋಗ್ಬಿಟ್ಟಿದೆ. ಆ ಸಾಯಿ ಕುಮಾರ್ ಅವರು ಮತ್ತೆ ಪೊಲೀಸ್ ಬಗ್ಗೆ ಸಿನಿಮಾ ಮಾಡಲೇಬೇಕು ಸರ್. ಆಗ್ಲೇ ಇವ್ರಿಗೆಲ್ಲ ನಮ್ಮ ಬೆಲೆ ಗೊತ್ತಾಗೋದು. ಸಾಯಿ ಕುಮಾರ್ ಸಿನಿಮಾ ಮಾಡ್ಬೇಕು ಸರ್. ಮಾಡ್ತಾರೆ ಸರ್. ನಮಗೆ ಲೇಟ್ ಆಗ್ತಿದೆ ಪ್ಲೀಸ್. ನೋಡಿ ಸರ್ ಇವ್ರಿಗೂ ಭಯನೇ ಇಲ್ಲ. ಅಯ್ಯೋ ಸ್ವಲ್ಪ ಸುಮ್ಮನೆ ಇರಮ್ಮ. ನೀನ್ ಹೇಳ ಯಾರ ಅದು ಜೋಡಿಗಳು ಸಾರ್. ಮತ್ತೆ ಜೋಡಿಗಳ ಯಾರ ಮಕ ನೋಡೋದನೋ ಏನೋ ಬರೀ ಜೋಡಿಗಳೇ ಸಿಗ್ತವೆ. ಮೊದಲೇ ಕಮಾಯಿ ಇಲ್ಲ, ಈ ಜೋಡಿಗಳ ಹತ್ರ ಒಂದು ನಯಾ ಪೈಸಾ ಸಿಕ್ಕಕ್ಕಿಲ್ಲ. ಕರ್ಮ. ಹೌದು ಸಾರ್, ಇವರೆಲ್ಲ ರೋಡನ್ನ ಕಬ್ಬನ್ ಪಾರ್ಕು ಕಾರಂಜಿ ಕೆರೆ ಅನ್ಕೊಂಡ್ಬಿಟ್ಟಿದ್ದಾರೆ. ಕಾರಂಜಿ ಕೆರೆನಾ? ಅದೇ ಸಾರ್, ಮೈಸೂರಲ್ಲಿ ಇದೆಯಲ್ಲ ಅಲ್ಲೆಲ್ಲ ಲವರ್ಸ್ಗಳೇ ಜಾಸ್ತಿ ಹೋಗೋದು. ಇವತ್ತು ಈ ರಸ್ತೆನೂ ಕೂಡ ಅದೇ ತರ ಆಗ್ಬಿಟ್ಟೈತೆ ಸರ್. ನನ್ನ ಕೈಯಲ್ಲಿ ನಿಭಾಯಿಸಕ್ಕಾಗಲ್ಲ. ಹೋಗೊಂದ್ಸರಿ ವಿಚಾರಿಸ್ಬೇಕು ಸರ್. ಯಾರಯ್ಯ? ಅದೇ ನಾನು ಹಿಡ್ದಿರೋರ್ನ. ಆಯ್ತಾಯ್ತು. ಏಯ್ ನೀವು ಒಂದು ನಿಮಿಷ ಇಲ್ಲೇ ಇರ್ರಿ, ನಾನು ಅವ್ರನ್ನ ವಿಚಾರಿಸ್ಕೊಂಡ್ ಬರ್ತೀನಿ. ಸರ್ ಒಂದು ನಿಮಿಷ ಬರ್ತೀನಿ ಸರ್, ಟೈಮ್ ಆಯ್ತು ಸರ್. ಹೇಯ್ ಏನ್ರಯ್ಯ, ಏನ್ ನಿಮ್ ಪ್ರಾಬ್ಲಮು? ಬೆಳಿಗ್ಗೆ ಎದ್ದು ಯಾರ ಮಕ ನೋಡನಪ್ಪ, ಇವ್ರ ಕೈಗೆ ಬಂದು ತಗೊಳಕೊಂಡ್ಬಿಟ್ನಲ್ಲ. ಸತ್ಯ ಚೆನ್ನಾಗಿದ್ಯಮ್ಮ? ಸತ್ಯ, ಪೊಲೀಸ್ ಅಂಕಲ್ ನಿನಗೆ ಗೊತ್ತಾ? ಓ ಚೆನ್ನಾಗೆ ಗೊತ್ತು. ಪೊಲೀಸ್ ಅಂಕಲ್ಗೆ ಎರಡೆರಡು ಕಾಲ್, ಒಂದು ಲೈಸೆನ್ಸ್, ಇನ್ನೊಂದು ವಿತೌಟ್ ಲೈಸೆನ್ಸ್. ಸತ್ಯ ಯಾರಿವರು? ಸರ್ ಮನೆಗೆ ಹೋಗಿ ಅಡಿಗೆ ಮಾಡ್ಬೇಕು ಸರ್. 5 ನಿಮಿಷ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ ಸರ್. 5 ನಿಮಿಷ ಸರ್, ಬಂದ್ಬಿಡ್ತೀನಿ ಸರ್. ಬಂದ್ಬಿಡ್ತೀನಿ ಸರ್. ಎಷ್ಟು ದಿವಸದಿಂದ ಬೆಸ್ಟ್ ಫ್ರೆಂಡು? ಸರ್ ಏನ್ ಮಾಡ್ಲಿ ಇವ್ರನ್ನ ಲಾಕಪ್ಪಲ್ಲಿ ಹಾಕ್ಲಾ? 1-2 ದಿವಸ ಒಳಗಡೆ ಇದ್ರೆ ಬುದ್ಧಿ ಬರುತ್ತೆ ಇವ್ರಿಗೆ. ಅಯ್ಯೋ ನಿಮ್ಸೆ ನನ್ನ ಕೈಯಲ್ಲಿ ತಡ್ಕೊಳಕ್ ಆಗ್ತಿಲ್ಲ. ಸುಮ್ಮನೆ ನಿಂತ್ಕೊಳ್ಳ. ಯಾರು ಗೊತ್ತಾನೆ ಅವರು? ಮಿನಿಸ್ಟರ್ ಕಡೆಯವರ ಸರ್. ನಾವು ಮಿನಿಸ್ಟ್ರಿಗೆ ಹೆದರ್ಲಿಲ್ಲ ಅಂದ್ರು ಈ ಸತ್ಯನಿಗೆ ಹೆದರ್ಬೇಕು ಕಣಯ್ಯ. ಹೌದೌದು, ನನಗ್ ಗೊತ್ತಿರೋ ಸತ್ಯಕ್ಕೆ ನೀವ್ ಹೆದರ್ಲೇಬೇಕು. ಹೌದಮ್ಮ, ಹೆದರ್ಲೇಬೇಕು. ಸರ್ ನೀವು ಟೈಗರು, ಆಫ್ಟರ್ ಆಲ್ ಒಂದು ಹೆಣ್ಣಿನ ಮುಂದೆ. ನಾನು ಟೈಗರೇ ಕಣಯ್ಯ, ಆದ್ರೆ ಟೈಗರ್ ಮೇಲೆ ಸವಾರಿ ಮಾಡೋದು ಚಾಮುಂಡೇಶ್ವರಿ ತಾಯಿ, ಹೆಣ್ಣೆ ಅಲ್ವೇನಯ್ಯ? ಕರೆಕ್ಟ್. ಅಂತೂ ಇವಳು ಚಂಡಿ ಚಾಮುಂಡಿ ಅಂತ ಒಪ್ಕೊಂಡ್ರಲ್ಲ. ಹೊಸ್ದಾಗಿ ಒಪ್ಕೊಳೋದೇನ್ ಬಂತು, ನನಗೆ ಮೊದಲೇ ಗೊತ್ತಿತ್ತು. ಹಂಗೇಳಿ ಸರ್. ಯಾಕೆ ಸರ್ ನೀವು ಹೆದರ್ಕೋಬೇಕು?
ನನ್ನ ಎರಡನೇ ಫ್ಯಾಮಿಲಿ ವಿಷಯ ಪಿನ್ ಟು ಪಿನ್ ಮೇಡಮ್ಮಂಗೆ ಗೊತ್ತು. ಅಕಸ್ಮಾತ್ ನನ್ನ ಗ್ರಹಚಾರ ಕಟ್ಟು ಇವಳು ಏನಾದರೂ ಬಾಯಿ ಬಿಟ್ರೆ ನನ್ನ ಕತೆ ಅಷ್ಟೇ ಕಣಯ್ಯ. ಏನ್ ಸರ್ ನೀವು ಇದಕ್ಕೆಲ್ಲ ಹೆದರ್ಕೊಂಡು ಬನ್ನಿ ಸರ್. ಬೇಡ ಸುಮ್ಮನಿರೋ, ನೀವ್ ಈ ಕಡೆ ಬನ್ನಿ ಸರ್. ಮಾತು ಕೇಳೋ. ನೀವು ಬನ್ನಿ ಸರ್, ನಾನು ನೋಡ್ಕೊಂಡು ಹೋಗು. ಏನಮ್ಮ ತುಂಬಾ ಜಾಸ್ತಿ ಆಡ್ತಿ ಅಂತೆ ನೀನು. ಒಂದೆರಡು ದಿನ ನಿನ್ನ ಸ್ಟೇಷನ್ ಅಲ್ಲಿ ಹಾಕಿದ್ರೆ ಬುದ್ಧಿ ಬರುತ್ತೆ ನಿನ್ಗೆ. ಹಾಕ್ತೀರಾ? ಆಯ್ತಾಯ್ತು, ನಾನು ಬರ್ತೀನಿ. ಆದ್ರೆ ಒಂದು ಹುಡುಗಿನ ಲಾಕಪ್ ಹಾಕಬೇಕು ಅಂದ್ರೆ ಹುಡುಗಿನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋಕ್ಕೂ ಮುಂಚೆ ಪೊಲೀಸ್ ಸ್ಟೇಷನ್ ಅಲ್ಲಿ 2 ಹುಡುಗಿ ಪೊಲೀಸ್ ಇರ್ಬೇಕು. ಇದ್ದಾರಾ? ಇದ್ದಾರಾ? ಲೇ, ಆಗಲೇ ನಿನ್ಗೆ ಹೇಳ್ದೆ ಅವಳನ್ನ ಕೆಣಕ್ ಬೇಡ ಅಂತ. ಇದು ಬರೀ ಸ್ಯಾಂಪಲ್ಲು. ಯಾವುದಕ್ಕೂ ಫೈನ್ ಕಟ್ಟಾಗಿ ರೆಡಿ ಆಗಪ್ಪ. ಸರ್ ನಾವ್ಯಾಕೆ ಸರ್ ಫೈನ್ ಕಟ್ಟಬೇಕು? ಗೊತ್ತಾಗುತ್ತೆ, ಸ್ವಲ್ಪ ತಡ್ಕೊ. ಏಯ್, ಏನು ಮುಖ ನೋಡ್ಕೊಂಡು ನಿಂತಿದ್ಯಾ? ಕಳ್ಸ್ಕೊಡೆ ಅವ್ರನ್ನ. ಸತ್ಯ, ನಿನ್ನ ವೆಹಿಕಲಲ್ಲಿ ಇಲ್ಲ ಇದೆಯಲ್ಲ. ಇದು ನಿನ್ನ ವೆಹಿಕಲ್ಲ. ಇದ್ರ ಮೇಲೆ ನಿಮ್ PC ದೌರ್ಜನ್ಯ ಮಾಡಿದಾರೆ ಅಂಕಲ್. ಇದ್ರ ಮೇಲೆ ದೌರ್ಜನ್ಯ ಮಾಡಿದಾರ? ಇದು ಕಟ್ಟಿದ 2 ಬಲೂನ್ ಹೊಡೆದಾಕಿದ್ದಾರೆ. 2 ಬಲೂನ್ ಹೊಡೆದಾಕ್ಬಿಟ್ಟಿದಾರ? ಸರ್ ದೌರ್ಜನ್ಯ ಅದ್ರ ಮೇಲಲ್ಲ ಸರ್, ನನ್ನ ಮೇಲೆ ಆಗಿರೋದು. ನಿನ್ನ ಮೇಲೂ ದೌರ್ಜನ್ಯ ಆಗೈತೇನಪ್ಪ? ಅದೆಲ್ಲ ಗೊತ್ತಿಲ್ಲ. ಇದನ್ನ ಹೊಡೆದಾಕಿರೋದಕ್ಕೆ ಫೈನ್ ಕಟ್ಟಲೇಬೇಕು, ಇಲ್ಲ ಅಂದ್ರೆ ನಾವ್ ಇಲ್ಲಿಂದ ಹೋಗಲ್ಲ. ಏಯ್, ಆಗ್ಲೇ ನಾನು ಹೇಳ್ದೆ ಅಲ್ವಾ, ಅಲ್ಲ 500 ಕಿಕ್ಕೊಂಡಲ್ಲ, ಅದನ್ನ ನೀವು ಕೊಟ್ಬಿಡು. ಕೊಡಯ್ಯ, ಕೊಡ. ಮಗ ಏನ್ ಮಾಡ್ತೀಯ? ಜೇಬಿಗೆ ಬಂದಿದ್ದ ದುಡ್ಡು ಬಾಯಿಗೆ ಬರ್ಲಿಲ್ಲ. ಅಯ್ಯ ಕೊಡಪ್ಪ. ತುಂಬಾ ಹೊತ್ತಾಗಿದೆ, ನೀನ್ ನಡಿಯಮ್ಮ. ಇವ್ರ ಹತ್ರನೇ ವಸೂಲಿ ಮಾಡ್ತೀವಲ್ಲ ಸತ್ಯ. ಮತ್ತೆ ಬಿಟ್ಟು ಬಿಡ್ತೀವಾ? ಅಂದ್ರೆ ಅಷ್ಟು ನಮ್ಗೆ ಅಂತೂ ಏನು ಅಲ್ಲ, ಜನಗಳ ಹತ್ರ ಪೊಲೀಸವರು ದುಡ್ಡು ಕಿತ್ಕೊಂತಾರೆ ಅಂತ ಹೇಳ್ತಾರೆ. ಪೊಲೀಸವ್ರ ಹತ್ರ ಕಿತ್ಕೊಂಡ ಜನಗಳು ಇರ್ತಾರೆ ಅಂತ ಅವ್ರಿಗೆಲ್ಲ ಹೆಂಗ ಗೊತ್ತಾಗ್ಬೇಕು. ಆರತಿ ಮಾಡಿ ಬರ್ತಾಳೆ ನಮ್ಮ ಸತ್ಯ.